ಹಾಯ್ ಫ್ರೆಂಡ್ಸ್, ಕ್ರೇಜಿ ಎಸ್ಟಿಎಂ ಫ್ಯಾಮಿಲಿಗೆ ನಿಮಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಇದು ನಮ್ಮದು ಚಿಕ್ಕದಾದ ಒಂದು ತೆಂಗಿನ ಮರ ತೋಟ. ಒಂದು 9-10 ಮರಗಳಿವೆ ಮತ್ತು ಹಲಸಿನ ಮರ, ಇನ್ನು ಮಾವಿನ ಮರ ಮತ್ತು ಇನ್ನಿತರ ಮರಗಳು ತುಂಬ ಇದೆ. ಹಾಗೆ ಹೋದ ಸಾರಿ ತೆಂಗಿನಕಾಯಿ ಎಲ್ಲ ತೆಗೆಸಿದ್ದೆ. ಅದು ಈಗ ನೀರೆಲ್ಲ ಅದರದ್ದು ಮುಗಿದು ಇದಾಗ್ತಾ ಬಂದಿದೆ. ನಮ್ಮ ಎಣ್ಣೆ ತೆಗಿಲಿಕ್ಕೆ ರೆಡಿಯಾಗಿದೆ. ಹಾಗೆ ಅದನ್ನೊಂದು ವರ್ಕೊಂದು ಫಿನಿಷ್ ಮಾಡಿ ಕೊಡು ಅಂತೇಳಿ ಒಂದು ಲೇಬರು ಬಂದು ಯಾಸ ಸಿಕ್ಕುವುದಿಲ್ಲ. ಅದರ ಸಲುವಾಗಿ ನಾನೇ ಮಾಡ್ತಿದ್ದೇನೆ. ನೋಡಿ ಯಾವ ರೀತಿ ಮಾಡ್ತೇನೆ ಅಂಥೇಳಿ ತೋರಿಸಿದ್ದೆ ನೋಡಿ. ಎಲ್ಲ ತೆಂಗಿನಕಾಯಿ ಹೊರ ಹಾಕಿದೆ. ಒಂದೊಂದು ತೆಂಗಿನ ಮರ ಏನೋ ಗೊತ್ತಿಲ್ಲ, ಒಂದು ಸತ್ತೋಯ್ತು, ಅದು ಕಡಿಸಿ ಎಲ್ಲ ಇಟ್ಟದು. ಮತ್ತು ಹೋದ ಸಾರಿ ನಿಮಗೊಂದು ವೀಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ ಲಾಸ್ಟ್ ಟೈಮ್. ಒಂದೊಂದು ತೆಂಗಿನ ಹಸಿ ಮರ ಕಟ್ಟಾಗಿ 6-7 ಕಂಬಗಳು ಕಟ್ಟಾಗಿ ಬಿದ್ದಿದ್ದವು. ಹಾಗೆ ಮತ್ತು ಹೆದರಿಕೆ ಆಯಿತು. ಇದು ಸತ್ತಿತ್ತು ಇದು ತೆಂಗಿನ ಮರ. ಹಾಗೆ ಮತ್ತು ಇನ್ನು ಈ ಗೆದ್ದಲು ಏನಾದರೂ ತಿಂದು ಬೇರೆಯವರ ಮನೆಗೆಲ್ಲ ಬಿದ್ದರೆ ಮತ್ತು ನಾವು ಕಟ್ಟಿಸಿ ಬಿಡಬೇಕಾದಿತ್ತು ಅಂತೇಳಿ ಹಾಗೆ ಮರ ಕಡಿಯೋನನ್ನು ಕರ್ಕೊಂಡು ಬಂದು ಅದನ್ನು ಕಟ್ ಮಾಡಿಸಿಬಿಟ್ಟೆವು. ತೆಂಗಿನಕಾಯಿ ಎಲ್ಲ ರಾಶಿ ಹಾಕಿದ್ದೇನೆ ನೋಡಿ. ಇದು ತೆಂಗಿನ ಕಾಯನ್ನು ಸುಲಿಯೋ ಮಿಷಿನ್. ಮತ್ತು ಈ ವರ್ಷ ತುಂಬ ತೆಂಗಿನಕಾಯಿಗೆ ಮತ್ತು ಅದಕ್ಕೆ ಇದು ಹೇಳ್ತಾರೆ, ನಮ್ಮದಲ್ಲಿ ಕೊಪ್ಪರ ಅಂತ ಹೇಳ್ತಾರೆ. ಒಳ್ಳೆ ರೇಟ್ ಇದೆ. ಹಾಗೆ ತೆಂಗಿನಕಾಯಿ ಇದನ್ನು ಬಿಸಿಲಿಗೆ ಹಾಕಿ ಒಣಗಿಸಿ ಅಲ್ಲಿ ಮಿಲ್ಲಿಗೆ ಕೊಂಡೋಗಿ ಕೊಡೋದು. ಬೇಕಾದ್ರೆ ನಮಗೆ ಬದಲಾಗಿ ದುಡ್ಡಿನ ಬದಲಾಗಿ ಎಣ್ಣೆ ಕೊಡ್ತಾರೆ. ಬೇಕಾದ್ರೆ ಎಣ್ಣೆ ಸಹ ತಗೊಳ್ಬೋದು, ಇಲ್ಲ ಕ್ಯಾಶ್ ಕೊಡ್ತಾರೆ, ವಾಪಸ್ ಕೊಡ್ತಾರೆ. ಅದು ಇಟ್ಕೊಂಡು ಸಹ ಬರ್ಬೋದು. ಬಂದರಲ್ಲಿ ಒಂದು ಕೃಷ್ಣ ಮಿಲ್ ಅಂತ ಹೇಳಿ ಇದೆ, ನಾವು ಅಲ್ಲಿಗೆ ಕೊಡೋದು. ಅಲ್ಲಿ ಒಂದು ಸ್ವಲ್ಪ ಒಳ್ಳೆ ಪ್ರೈಸಿಂಗ್ ಕೊಡ್ತಾರೆ. ಮತ್ತು ನಮ್ಮ ಮನೆ ಹತ್ತಿರ ಒಂದು ಗಾಣದ ಎಣ್ಣೆ ಅಂತ ಹೇಳಿ ಒಂದು ಶಾಪ್ಸ್ ಇದೆ. ಅಲ್ಲಿ ಕೊಂಡು ಕೊಟ್ಟರೆ ನಮ್ಮ ತೆಂಗಿನಕಾಯಿದು ಎಣ್ಣೆ ತೆಗೆದು ಅವರೇ ಕೊಡ್ತಾರೆ. ಹಾಗೆ ಇದು ತೆಂಗಿನ ನೋಡೋದಾದರೆ ಅದೇ ಇದು ಕೊಪ್ಪರ ಇದು ಸುಲಿದು ಇದು ಒಣಗಿಸಿ ಇದು ಕೊಡೋದೇ ಬೆಟರ್. ಒಂದು ಸ್ವಲ್ಪ ದುಡ್ಡು ಸಿಗ್ತದೆ. ಮತ್ತು ಮಾಲ್ಗಳಲ್ಲೆಲ್ಲ ಎಣ್ಣೆಗಳು ಅದು ಮಿಲ್ಲಿ ರೇಟ್ಗಿಂತ ತುಂಬ ಕಡಿಮೆ ಇರ್ತದೆ. ಹಾಗೆ ಮತ್ತು ನಾವು ಕುಕ್ಕಿಂಗ್ ಆಯಿಲ್ ತೆಂಗಿನ ಎಣ್ಣೆ ಬಿಟ್ಟರೆ ಬೇರೆ ಯೂಸ್ ಮಾಡ್ತಿಲ್ಲ. ಅದೊಂದು ಟೇಸ್ಟೇ ಬೇರೆ ಬರ್ತದೆ ನೋಡಿ. ಇದನ್ನೆಲ್ಲ ನೋಡಲಿಕ್ಕೆ ನಮ್ಮ ಬೆಕ್ಕುಗಳೆಲ್ಲ ಆಚೆ ಓಡ್ತಾ ಇದೆ, ನೋಡ್ಬೋದು. ಹಾಗೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಅಂಥೇಳಿ ಮಾಡ್ತಿದ್ದೇನೆ, ಯಾವ ರೀತಿ ಒಣಗಿಸ್ತೀವಿ ಮತ್ತು ನೋಡಿ, ಎಂಜಾಯ್ ಮಾಡಿ. ಇಷ್ಟಾದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೇಳುತ್ತಾ ಈ ಪುಟ್ಟ ವಿಡಿಯೋವನ್ನು ನೋಡಿ. 3 ಜನ, ನಾನು, ಹೆಂಡತಿ, ಮಗು, ಇದೆಲ್ಲ ವರ್ಕ್ ಮಾಡೋದು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಚಿಕ್ಕ ಸೆಡ್ ನೋಡಿ. ಈಗ ತೆಂಗಿನಕಾಯಿ ಎಲ್ಲ ಸಿಪ್ಪೆಲ್ಲ ತೆಗ್ದಾಯಿತು. ಅದನ್ನು ಹುರಿದು ಇದು ಕೊಬ್ಬರಿ ಬೇರೆ, ಒಳಗಿಂದ ಅದರ ಸಿಪ್ಪೆ ಬೇರೆ ಮಾಡ್ತಿದ್ದೀವಿ ನೋಡಿ. ಮಿಸ್ಸಸ್ ಮಾಡ್ತಿದ್ದಾಳೆ ನೋಡಿ. ಅದು ಕೊಬ್ಬರಿ, ಇದು ಸಿಪ್ಪೆ ಬೇರೆ ಬೇರೆ ಮಾಡ್ತಿದ್ದೆ ಹುರಿದು, ನೋಡ್ತಿದ್ದೀರಲ್ಲ. ನೋಡಿ, ಇದೆಲ್ಲ ಕೊಬ್ಬರಿ ಮತ್ತು ಇದು ಸಿಪ್ಪೆ. ತುಂಬ ಸೆಕೆ ಇದೆ ಫ್ರೆಂಡ್ಸ್. ಹಾಗೆ
ಡ್ರೆಸ್ ತೆಗೆದು ಕೆಲಸ ಮಾಡೋದು. ನೋಡಿ ಹೊಡಿಯುವಾಗ ನೋಡಿ ಇದೆಲ್ಲ ಇದು ಗಿಡ ಆಗ್ತದಲ್ಲ, ಹಾಗೆ ಮೊಳಕೆ ಅಂತ ಹೇಳ್ತಾರೆ, ಮುಂಗೆ ಅಂತ ಹೇಳ್ತಾರೆ ನಮ್ಮ ತುಳುವಲ್ಲಿ. ಇದರಲ್ಲಿ ತುಂಬ ವಿಟಮಿನ್ಸ್ ಇರ್ತದೆ, ಇದನ್ನು ತಿನ್ಬೋದು, ಸೂಪರ್ ಆಗ್ತದೆ. ನೋಡಿ ತಿಂತಿದ್ದಾಳೆ ವೈಫ್ ತಿಂತಿದ್ದಾಳೆ ನೋಡಿ, ತುಂಬ ಚೆಂದ ಇದೆ ಅಂತ ಹೇಳ್ತಿದ್ದಾಳೆ. ಮತ್ತು ಲೆಕ್ಕ ಜಾಸ್ತಿ ತಿನ್ಸಬಾರ್ದು, ಪಿತ್ತ, ಹಾಗೆ ನನಗೆ ಕೊಟ್ಲು. ಸೆಕೆಯಲ್ಲಿ ಡ್ರೆಸ್ ತೆಗೆದು ಕೆಲಸ ಮಾಡೋ ಮಜಾನೇ ಬೇರೆ, ಇಲ್ಲದ್ರೆ ಫುಲ್ಲು ಒದ್ದೆ ಸೂಪರ್ ಇದೆ. ನನಗೆ ತುಂಬ ಇಷ್ಟ ಇದೆ ಅದು. ಹೊಡಿತಿದ್ದೆ ಸಿಪ್ಪೆಲ್ಲ.
ಹಾಗೆ ಫ್ರೆಂಡ್ಸ್ ನೋಡಿ ಎಲ್ಲ ಹುರಿದಾಯಿತು ಮತ್ತು ನನ್ನ ಮಗ ಸೊಡಿತಾನೆ ಮತ್ತು ಆ ಕೊಬ್ಬರವನ್ನು 2 ಭಾಗ ಮಾಡಿ ಬಿಸಿಲಿಗೆ ಒಣ ಹಾಕಲಿಕ್ಕೆ ಉಂಟು ನೋಡಿ. ಅದನ್ನು ಹುರಿದು 2 ಪೀಸ್ ಮಾಡಿ ಅದನ್ನು ಬಿಸಿಲಿಗೆ ಹಾಕೋದು. ಒಂದು 4-5 ಬಿಸಿಲು ಹಾಕಬೇಕು, ಒಳ್ಳೆ ಬಿಸಿಲಿದ್ದರೆ ಒಳ್ಳೆಯದಾಗ್ತದೆ.
ನೋಡಿ ಕೆಲವು ತೆಂಗಿನಕಾಯಿಗಳಲ್ಲೆಲ್ಲ ಇದು ನೀರು ಇದಾಗಿ ಮತ್ತು ಇದೆಲ್ಲ ಮೊಳಕೆ ಬಂದೆಲ್ಲಿತ್ತು, ಅದನ್ನು ಬಿಸಿಲಿಗೆ ಹಾಕಬೇಕು. ಮತ್ತು ಆ ನಂತರ ಇದನ್ನು ಸಪ್ರೇಟ್ ಮಾಡಬೇಕಾಗ್ತದೆ, ಒಳ್ಳೆ ಕ್ವಾಲಿಟಿ ಮತ್ತು 2 ಟೈಪಲ್ಲಿ. ನೋಡಿ ಇದು ಹೀಗೆ ಎಲ್ಲ ಒಣಗಲಿಕ್ಕೆ ಹಾಕಿದೆ, ತುಂಬ ಡ್ರೈ ಆಗಿ ಒಣಗಿರಬೇಕು. ಆನಂತರ ಅದನ್ನು ಇಟ್ಕೊಂಡು ಮಿಲ್ಲಿಗೆ ಕೊಡೋದು. ಮತ್ತು ಹಾಳಾದ ತೆಂಗಿನಕಾಯಿ ಅಂತೇಳಿ ಬಿಸಾಡಬಾರ್ದು. ಅದು ಹಾಳಾದ ತೆಂಗಿನ ಅದಕ್ಕೊಂದು 120 ರುಪೀಸ್ ಲೀಟರ್ ಇದಕ್ಕಿದ್ದರೆ ಕೆ ಜಿಗೆ ಇದು ಅದು ನಿಮಗೆ ಸಾಧಾರಣ ಅದು 50% 60 ರುಪೀಸ್ 40 ರುಪೀಸ್ ಎಲ್ಲ ಕೊಡ್ತಾರೆ. ಒಳ್ಳೆಯದಕ್ಕೆ ಒಳ್ಳೆ ರೇಟ್ ಕೊಡ್ತಾರೆ. ಅದು ನೋಡಿ ಚೆಕ್ ಮಾಡಿ ಅವರು ರೇಟ್ ಹಾಕ್ತಾರೆ ಅಲ್ಲಿ. ನನಗೆ ಈ ಸರಿ 135 ರೂಪಾಯಿ ರೇಟ್ ಕೊಟ್ಟಿದ್ದಾರೆ. ಹಾಗೆ 160 ರೂಪಾಯಿ ಇದೆ ಈಗ ಇದಕ್ಕೆ ತೆಂಗಿನಕಾಯಿ ಕೊಬ್ಬರಿಗೆ. ಹಾಗೆ ನೋಡಿ ಅಲ್ಲಿ ಬಿಸಿಲಿಗೆ ಆಗ್ತದೆ. ಸೆಕೆ ಅಂದರೆ ಸೆಕೆ, ಮಂಗಳೂರಲ್ಲಿ ತುಂಬ ಸೆಕೆ ಇದೆ ಫ್ರೆಂಡ್ಸ್. ಅದನ್ನು ಎಲ್ಲ ಮಾಡ್ತಿದ್ದೆ. ಹಾಗೆ ಅಡಿಯಲ್ಲಿ ಬಿಸಿಲಿಗೆಲ್ಲ ಒಣ ಹಾಕಿದ್ದೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿಗೆ ನಮ್ಮದು ಈ ತೆಂಗಿನಕಾಯಿ ಸಿಪ್ಪೆ ತೆಗೆಯುವ ಎಲ್ಲ ಒಂದು ಕಾರ್ಯಕ್ರಮ ಮುಗಿಯಿತು. ಒಣಗಲಿಕ್ಕೆ ಸಾಕಿದೆ. ನೋಡಿ ತೋರಿಸಿದ್ದೀರಲ್ಲ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಚಾನಲನ್ನು ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ಚಿಕ್ಕ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.